ಮಾಡೋ ಬದಲು ಯೋಚನೆ ಮಾಡಬೇಕು, ನಾನು ಕಳ್ಸಿದ್ನ ಇಲ್ಲ ಯಾರು ಕಳ್ಸಿರೋದು. ಸರ್ ಯಾರು ಬುಕ್ ಮಾಡಿ ಸರ್ ಒಂದು ಸೆಕೆಂಡ್ ಸ್ವಾಮಿ ಒಂದು ಕೆಲಸ ಸ್ವಾಮಿ, ಯಾರು ಬುಕ್ ಮಾಡಿದಾರೋ ಅವ್ರಿಗೆ ಫೋನ್ ಮಾಡಿ ಕೇಳಿ ಸ್ವಾಮಿ. ನನ್ನ ಕೆಲಸ ಏನು ಅಂದರೆ ನಾನು ಇಲ್ಲಿ ಬಂದು ಇಲ್ಲೇನಿದೆ ಅದಷ್ಟೇ. ನಾನು ನೀವು ಏನು ಹೇಳ್ಬಾರ್ದು, ಸುಮ್ಮನೆ ನಮ್ಗೆ ಬೈಬಾರ್ದು. ಯಾಕಂದ್ರೆ ನಾನು ಬೈದಿಲ್ಲ ಸ್ವಾಮಿ, ನಾನು ಏನಂದೆ ಒಂದು ನಿಮಿಷ ಸ್ವಾಮಿ, ನಾನು ಬೈದಿಲ್ಲ. ಅವ್ರು ಕ್ಯಾನ್ಸಲ್ ಬಂದ್ಬಿಟ್ಟು 3 ನಾನು ಎಕ್ಸೆಪ್ಟ್ ಮಾಡಿದ್ಮೇಲೆ ಕ್ಯಾನ್ಸಲ್ ಮಾಡಿರೋದು. ನಿಮಗೆ ಇಲ್ಲಿ ಸ್ಕ್ರೀನ್ಶಾಟು ಆಗಬೇಕಂದ್ರೆ ಹಾಕಿರ್ತೀನಿ, ಇಲ್ಲ ಕಾಣಿಸ್ತಾ ಇರ್ತದೆ ಅಂತ ಅಂದ್ಕೊಂಡಿದ್ದೀನಿ. ಮನೆ ಹತ್ರನೇ ನಾವು ಇರಲ್ವಲ್ಲ ಸ್ವಾಮಿ, ಒಂದು ಸ್ವಲ್ಪ ದೂರದಲ್ಲಿ ಇರ್ತೀವಿ. ಅಲ್ಲಿಂದ ನಿಮ್ಮ ಪಿಕಪ್ ಲೊಕೇಶನ್ಗೆ ನಾವು ಬರಬೇಕಾಗುತ್ತೆ. ನೀವು ಪಿಕ್ ಮಾಡಿದ ತಕ್ಷಣ ನಿಮ್ಮ ಪಕ್ಕದಲ್ಲೇ ಇರೋರು ಬರಬೇಕು ಅಂದರೆ ಅದು ಆಗಲ್ಲವಲ್ಲ ಸ್ವಾಮಿ. 21 ರೂಪಾಯಿ ಎತ್ಕೊಳ್ಳೋಣ ಅಂತ ಹಿಂಗೆ ಗೊತ್ತು ಅಷ್ಟಕ್ಕೆ ಎತ್ಕೊಬಿಟ್ರಲ್ಲ ಸ್ವಾಮಿ. ಸ್ವಾಮಿ ಓಕೆ, ಥ್ಯಾಂಕ್ ಯು ಸರ್. ಪೋಟ್ರ್ ಪಿಕಪ್ ಇದು ಎಷ್ಟಿದೆ ಪೇಮೆಂಟ್? ಇದ್ರದಾ 407. ಹಾಂ, ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಸ್ವಾಮಿ ಶರಣಮಯ್ಯಪ್ಪ. ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಮಾಡಿದ್ರೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ದರ್ಶನ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಸ್ವಾಮಿಗೆ ನಮಸ್ಕಾರ ಹಾಕ್ಕೊಂಡು ಈಗ ಡ್ಯೂಟಿನ ಶುರು ಮಾಡಿದ್ದೀನಿ. ಬೆಳಗ್ಗೆ ಟೈಮ್ ಬಂದ್ಬಿಟ್ಟು ಈಗ 8:17. ಸೊ ಇವತ್ತು ಯಾವುದಪ್ಪ ಅಪ್ಲಿಕೇಶನ್ಸ್ನ ಮಾಡ್ತಾಯಿದ್ದೀನಿ ಅಂದರೆ ಸ್ವಾಮಿ, ಪೋರ್ಟರ್ ಜೊತೆಗೆ ರ್ಯಾಪಿಡೋ ಜೊತೆಗೆ ಊಬರು 3 ಅಪ್ಲಿಕೇಶನ್ಸ್ನ ಮಾಡ್ತಾಯಿದ್ದೀನಿ ಸ್ವಾಮಿ. ನೋಡೋಣ 3 ಅಪ್ಲಿಕೇಶನ್ಸ್ನ ಸೇರಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ. ಇಷ್ಟು ದಿವಸ ನಾನು ಓಲಾ ಮಾಡ್ತಾಯಿದ್ದೆ ಸ್ವಾಮಿ. ತುಂಬ ಜನ ಕೇಳ್ತಾಯಿದ್ರು ಊಬರ್ ಮಾಡಿ ಸ್ವಾಮಿ ಅಂತ. ಸೊ ನೋಡೋಣ ಅಂತ ಊಬರ್ನು ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಸೊ ಎಂಡ್ ಆಫ್ ದ ಡೇ ಫೈನಲಾಗಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ, ಓಕೆನಾ. ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ವಾಮಿ ಶರಣಮಯ್ಯಪ್ಪ. ಸೊ ಏನಪ್ಪ ಅಂದರೆ ಡ್ಯೂಟಿಗಳು ಬರ್ತಾ ಇದ್ದಾವೆ. ನಿನ್ನೆ ಒಂದು ಇನ್ಸಿಡೆಂಟ್ ನಡೀತು, ಬಟ್ ಆದರೆ ನಾನು ಅದನ್ನು ಶೇರ್ ಮಾಡ್ಕೊಂಡಿರಲಿಲ್ಲ ನಿಮ್ಮ ಹತ್ರ ಲಾಸ್ಟ್ ವ್ಲಾಗಲ್ಲಿ. ಈ ವ್ಲಾಗಲ್ಲಿ ನಾನು ಅದನ್ನು ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ ಸ್ವಾಮಿ, ನಿನ್ನೆ ನಂದು ಕಸ್ಟಮರ್ ಕ್ಯಾನ್ಸಲ್ ಬಂದ್ಬಿಟ್ಟು 3 ನಾನು ಎಕ್ಸೆಪ್ಟ್ ಮಾಡಿದ್ಮೇಲೆ ಕ್ಯಾನ್ಸಲ್ ಮಾಡಿರೋದು. ನಿಮಗೆ ಇಲ್ಲಿ ಸ್ಕ್ರೀನ್ಶಾಟು ಆಗಬೇಕಂದ್ರೆ ಹಾಕಿರ್ತೀನಿ, ಇಲ್ಲ ಕಾಣಿಸ್ತಾ ಇರ್ತದೆ ಅಂತ ಅಂದ್ಕೊಂಡಿದ್ದೀನಿ. 3 ಸ್ವಾಮಿ ಎಲ್ಲ ಲಾಂಗ್ ಆರ್ಡರ್ ಸ್ವಾಮಿ, 10-15 ಕಿಲೋಮೀಟ್ರು. ಸೊ ಎಲ್ಲನೂ ಎತ್ಕೊಂಡು 1 ಕಿಲೋಮೀಟ್ರ್ ಹೋದ್ಮೇಲೆ ಕ್ಯಾನ್ಸಲ್ ಆಗಿರೋದು. ಆ ಸ್ವಾಮಿಗಳಿಗೆ ಫೋನ್ ಮಾಡಿ ಕೇಳಿದ್ರೆ, ಯಾಕಂದರೆ ಕನ್ಫರ್ಮೇಷನ್ ಇಡ್ತೀನಿ ಸ್ವಾಮಿ ಬರ್ತಾಯಿದ್ದೀನಿ ಸ್ವಾಮಿ ಅಂತ ಅಂದಿರ್ತಾರೆ. ಆದರೂ ನಾವು 1-1.5 ಕಿಲೋಮೀಟ್ರ್ ಹೋದ್ಮೇಲೆ ಕ್ಯಾನ್ಸಲ್ ಮಾಡಿರ್ತಾರೆ. ಸೊ ಯಾಕೆ ಸ್ವಾಮಿ ಅಂತ ಫೋನ್ ಮಾಡಿ ಕೇಳಿದ್ಮೇಲೆ, ಇಲ್ಲ ಸ್ವಾಮಿ ನೀವು ಮ್ಯಾಪಲ್ಲಿ ಲೇಟ್ ಅಂತ ತೋರಿಸ್ತಾ ಇತ್ತು, ಅದಕ್ಕೆ ನಾನು ಕ್ಯಾನ್ಸಲ್ ಮಾಡಿದೆ ಸ್ವಾಮಿ ಅಂತಾರೆ. ಸ್ವಾಮಿ 1 ಕಿಲೋಮೀಟ್ರ್ ಅಷ್ಟೇ ಸ್ವಾಮಿ ಪಿಕಪ್ ಬಿದ್ದಿದ್ದು ಅಂದರೆ, ಇಲ್ಲ ಸ್ವಾಮಿ ನನಗೆ ಲೇಟ್ ತೋರಿಸ್ತಿತ್ತು ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿರ್ತಾರೆ. ಸೊ ನಮಗೆ ಏನು ಗೊತ್ತಾ ಸ್ವಾಮಿ, ಅಷ್ಟೆಲ್ಲ ಪಿಕಪ್ ಲೊಕೇಶನ್ಗೆ ಹೋದ್ಮೇಲೆ ಕ್ಯಾನ್ಸಲ್ ಆಗಿಬಿಟ್ರೆ ನಮಗೆ ಬೇಜಾರಾಗ್ಬಿಡುತ್ತದೆ. 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಪಿಕಪ್ ಹೋಗಿರ್ತೀವಿ, ಕ್ಯಾನ್ಸಲ್ ಮಾಡಿಬಿಡ್ತಾರೆ, ಅದೊಂದು ಬೇಜಾರಾಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಕಸ್ಟಮರ್ಸ್ ಸ್ವಲ್ಪ ನೀವು ಅರ್ಥ ಮಾಡ್ಕೊಬೇಕು. ಏನಂದರೆ ಗೊತ್ತಾ ಸ್ವಾಮಿ, ಈಗ ನೀವು ಬುಕ್ ಮಾಡಿರ್ತೀರಲ್ಲ ಸ್ವಾಮಿ, ಬುಕ್ ಮಾಡಿದ್ದೀರ ಅಂದರೆ ನಿಮ್ಮ ಒಂದು ಮನೆ ಹತ್ರನೇ ನಾವು ಇರಲ್ವಲ್ಲ ಸ್ವಾಮಿ, ಒಂದು ಸ್ವಲ್ಪ ದೂರದಲ್ಲಿ ಇರ್ತೀವಿ. ಅಲ್ಲಿಂದ ನಿಮ್ಮ ಪಿಕಪ್ ಲೊಕೇಶನ್ಗೆ ನಾವು ಬರಬೇಕಾಗುತ್ತೆ. ನೀವು ಪಿಕ್ ಮಾಡಿದ ತಕ್ಷಣ ನಿಮ್ಮ ಪಕ್ಕದಲ್ಲೇ ಇರೋರು ಬರಬೇಕು ಅಂದರೆ ಅದು ಆಗಲ್ಲವಲ್ಲ ಸ್ವಾಮಿ. ನಾವು ಎತ್ಕೊಂಡಿದ್ದೀವಿ ಅಂದಾಗ ನಮ್ಗೊಂದು 2 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಪಿಕಪ್ ಇರ್ತದೆ. ನಾವು ಬರೋಕ್ಕೆ ನೀವು ಟೈಮ್ ಕೊಡಬೇಕಲ್ಲ. ನಾವು ಬರೋಕ್ಕೆ ಟೈಮ್ ಕೊಡಿದ್ರೆ ನೀವು ಪುಸುಕಂತ ಕ್ಯಾನ್ಸಲ್ ಮಾಡಿಬಿಟ್ರೆ ಏನು ಮಾಡೋಣ ಸ್ವಾಮಿ, ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ಕಸ್ಟಮರ್ಸು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮಿಂದ ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ನೀವು ಆರ್ಡ್ರ್ ಬುಕ್ ಮಾಡಿದ್ದೀರ ಅಂದಮೇಲೆ ಬರೋವ್ರಿಗೂ ವೆಯ್ಟ್ ಮಾಡಿ, ಒಂದು 2 ನಿಮಿಷ 3 ನಿಮಿಷ. ಈಗ ನೀವು ಕ್ಯಾನ್ಸಲ್ ಮಾಡ್ತೀರಾ, ಇನ್ನೊಂದು ರೈಡರ್ ಬುಕ್ ಮಾಡಿ ಎತ್ಕೊಂಡು ಆ ರೈಡರ್ ಮತ್ತೆ ಬರೋವ್ರಿಗೂ ಅಲ್ಲೇ ಆಗುತ್ತೆ, ಆ ಟೈಮ್ ಅಷ್ಟೇ ಆಗುತ್ತೆ ಅಲ್ವಾ. ಸೊ ಕಸ್ಟಮರ್ ಸ್ವಾಮಿಗಳೇ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಬುಕ್ ಮಾಡಿದ್ದೀರ ಅಂದರೆ ಒಂದ್ಸರಿ ಎಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಕನ್ಫರ್ಮೇಷನ್ ರೈಡರ್ ಹತ್ರ ಕನ್ಫರ್ಮೇಷನ್ ಮಾಡಿಕೊಂಡು ಅದಾದಮೇಲೆ ಕ್ಯಾನ್ಸಲ್ ಮಾಡಿ. ಸುಮ್ಮನೆ ನೀವೇ ಕ್ಯಾನ್ಸಲ್ ಮಾಡಿಬಿಟ್ರೆ ನಮ್ಮಂಥ ರೈಡರ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಸ್ವಾಮಿ ಶರಣಂ. ರ್ಯಾಪಿಡೋದಲ್ಲಿ ಬರ್ತಾ ಇದ್ದಾವೆ ಲೋಕಲ್ ಆರ್ಡ್ರ್ಗಳು. ನನಗೆ ಲೋಕಲ್ ಅಂದ್ರೇ ವರ್ಕೌಟ್ ಆಗೋಲ್ಲ. ನನಗೆ BTM ಲೇಔಟಿಂದ ಗರಿವಿ ಬಾವಿ ಪಾಲ್ಯ ಯಾವುದಿದು ಅದು ಬರ್ತಾಯಿದೆ. 121 ರೂಪಾಯಿ ಎತ್ಕೊಳ್ಳೋಣ ಅಂತ ಹಿಂಗೆ ಗೊತ್ತು ಅಷ್ಟಕ್ಕೆ ಎತ್ಕೊಬಿಟ್ರಲ್ಲ ಸ್ವಾಮಿ ಶರಣಮಯ್ಯಪ್ಪ. ಸಮ್ಮನ್ ಈಸ್ ಎಕ್ಸೆಪ್ಟ್ ದ ಆರ್ಡರ್. ಬಟ್ ಏನೇ ಹೇಳಿ, ನಮ್ಮ ರೈಡರ್ಸ್ ಅಂತೂ ಸಿಕ್ಕಾಬಡೆ ಫಾಸ್ಟ್ ಇರ್ತಾರಪ್ಪ, ಸಿಕ್ಕಾಬಡೆ ಸ್ಪೀಡ್ ಇರ್ತಾರೆ. ಮ್ಯಾರಥಾನಲ್ಲಿ ಏನಾದರೂ ಬಿಟ್ಬಿಟ್ಟಿದ್ದಾರೆ ಅಂದರೆ ನಂಬರ್ 1 ನಮ್ಮ ಇಂಡಿಯಾಗೆ ಅದೆಷ್ಟು ಮೆಡಲ್ಸ್ ಬಂದುಬಿಡ್ತವೆ ಗೋಲ್ಡು. ಸ್ವಾಮಿ ಊಬರಲ್ಲಿ ಒಂದು ಬಂದಿದೆ ಪಿಕಪ್ಪು ಲೋಕಲ್ ಆರ್ಡ್ರೆ. ಏನಕ್ಕಪ್ಪ ಊಬರಲ್ಲಿ ಅಂದರೆ, ನನ್ನ ಐಡಿಯಲ್ಲಿ ಊಬರಲ್ಲಿ 2 ID ಮಾಡಿದ್ರೆ ಏನೋ ಬೋನಸ್ ಕೊಡ್ತೀನಿ ಅಂತಿದ್ದಾರೆ, 500 ರೂಪಾಯಿ ಅಂತ ಹೇಳಿದ್ದಾರೆ. ನೋಡೋಣ, ನೆನ್ನೆ ಒಂದು ಮಾಡಿದ್ದೀನಿ ಪಾರ್ಸಲು. ಸೊ ಇವತ್ತೊಂದು ಮಾಡಿದ್ರೆ ಏನಾದರೂ ಬರುತ್ತಾ ಬೋನಸ್ಸು ಅಂತ. ಬರುತ್ತಾ ಬಿಡುತ್ತಾ ಗೊತ್ತಿಲ್ಲ, ನೋಡೋಣ, ಚೆಕ್ ಮಾಡೋಣ ಅಂತ.
ಸೊ ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ, ಬನ್ನಿ ಸ್ವಾಮಿಗೆ ಫೋನ್ ಮಾಡೋಣ. 47 ಕೂತ್ಕೊಳ್ಳಿ. ಇಲ್ಲ ಫುಲ್ 4709 ड्रॉप इंदिरानगर ना. ओके, पेमेंट मेरे को करो सर. पेटीएम गूगल पे फोन पे. गूगल पे फोन. हाँ ಕೂತ್ಕೊಳ್ಳಿ. $92. ಓಕೆ, ಥ್ಯಾಂಕ್ ಯು ಸೊ ಮಚ್. ಸ್ವಲ್ಪ ಬೇಗ ಬನ್ನಿ. ಪಿನ್ನು 5140. ಸಮಯ ಪೇಮೆಂಟ್ ನನಗೆ ಪೇ ಮಾಡಿ. ಕ್ಯಾಶ್ ಕೊಡ್ತೀನಿ. ಹೋಗ್ಬೋದಾ? 88. ಥ್ಯಾಂಕ್ ಯು. ಸ್ವಾಮಿ ಶರಣಯ್ಯಪ್ಪ. ಸರ್ ಪೋರ್ಟರ್ ಪಿಕಪ್. ಸರ್ ಒಂದು ನಿಮಿಷ ಸರ್. ಅಲ್ಲ ಭರತ್ ಅಂತಿದೆ. ಬುಕ್ ಮಾಡಿರೋ ಬಂದು ಹಿತೇಶ್. ಏನಿದೆ ಸರ್ ಐಟಮು? ಬಿಟ್ಟು ಹೋಗ್ತಾ ಇರೋದೆ. ಇದು ಎಷ್ಟಿದೆ ಪೇಮೆಂಟ್ ಇದು? ಇದ್ರದಾ 407. 407. ಹಾಂ, ನಾನು ಮಾಡ್ತೀನಿ. ಆದಮೇಲೆ ನಿಮಗೆ ಕಾಲ್ ಮಾಡಬೇಕಾ? ನಮಗೆ ಕಾಲ್ ಮಾಡಿ. ಓಕೆ. ಇವ್ರದ್ದು ಅಲ್ಲಿ ಹೋಗಿ ಇವರಿಗೆ ಫೋನ್ ಮಾಡಿ. ನಂಬರ್ ಹೇಳಿ ಅವ್ರದ್ದು. 988630. ಹಾಂ, ರಾಜನ್ ಗುಂಡೆ. ಸೊ ಮತ್ತೆ ಇದೊಂದು ಫೋಟೋ ಕಳಿಸ್ಬಿಡಿ ನನಗೆ ಅಲ್ಲಿ. ಅವ್ರು ಕೊಡೋದಾ? ಇಲ್ಲ, ಅಲ್ಲಿ ಅವ್ರು ಕೊಟ್ಟರು ಅಲ್ಲಿ ಇಕ್ಕಿದ್ರು, ಅವ್ರ ಹತ್ರ ಇಕ್ಕಿದ್ರು ಒಂದು ಫೋಟೋ ಕಳಿಸ್ಬಿಡಿ. ಓಕೆ ಸರ್. ನಿಮ್ಗೆ ಅಮೌಂಟ್ ನಾನು ಕಳಿಸ್ಕೊಡ್ತೀನಿ. ಓಕೆ ಸರ್. ಎಷ್ಟು ಟೈಮ್ ಆಗುತ್ತೆ ತೋರಿಸ್ತಾರೆ? ಯಾಕಂದ್ರೆ ನಾನು ಕಸ್ಟಮರ್ಗೆ ಹೇಳ್ಬಿಟ್ಟು 1 hour ತೋರಿಸ್ತಾ ಇದೆ. 1 hour, ಹೆಚ್ಚು ಕಮ್ಮಿ 1.5 hour. 1.5 hour. ಟೈಮಿಂಗ್. ರ್ಯಾಪಿಡೋದಲ್ಲಿ ಒಂದು ಐಟಮ್ ಇದೆ, ಪೋರ್ಟರಲ್ಲಿ ಒಂದು ಐಟಮ್ ಇದೆ. ರ್ಯಾಪಿಡೋದಲ್ಲಿ ಬಂದುಬಿಟ್ಟು ಆನ್ ದ ವೇ ಸಾಕರ್ ನಗರ, ಪೋರ್ಟರ್ ಬಂದುಬಿಟ್ಟು ರಾಜನಕುಂಟೆ. ಸೊ ಒಂದು ₹400, ಒಂದು ₹200. ಸೊ ಒಂದೇ ಸೈಡು ಎಷ್ಟಾಗುತ್ತೆ? 400, 500, 600 ಅದರಲ್ಲಿ ₹100 ಕಮಿಷನ್ ಹೋದ್ರೂ ನನಗೆ ₹500 ಉಳಿತದೆ. ಸೊ ನಾನು ಈ ಥರ ಆ ರೈಡರ್ಸ್ನ ಎಕ್ಸೆಪ್ಟ್ ಮಾಡ್ತೀನಿ, ವೆಯ್ಟ್ ಮಾಡಿ ಈ ಥರದನ್ನ ಎತ್ಕೊತೀನಿ. ಸೊ ಅದಕ್ಕೋಸ್ಕರ ನಾನು ಅಷ್ಟೊತ್ತು ವೆಯ್ಟ್ ಮಾಡೋದು. ಸೊ ಬನ್ನಿ ಈಗ ಡ್ರಾಪ್ ಹತ್ರಕ್ಕೆ ಹೋಗೋಣ. ಡ್ರಾಪ್ ಹತ್ರಕ್ಕೆ ಹೋಗ್ಬಿಟ್ಟು ಟೋಟಲ್ ಅಮೌಂಟ್ ಎಷ್ಟಾಯಿತು, ನನಗೆ ಎಷ್ಟು ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಇನ್ನೊಂದೇನಪ್ಪ ಅಂದರೆ ಕೆಲವರು ಕೇಳ್ತಾರೆ ಈ ಥರ ಮಾಡೋದು ಸರಿನಾ, 2 ಅಪ್ಲಿಕೇಶನ್ಸ್ನ ಯೂಸ್ ಮಾಡೋದು ಏನು ತೊಂದರೆ ಇಲ್ವಾ ಏನಂತ. ಸರ್ ನನ್ನ ಪ್ರಕಾರ ಯೂಸ್ ಮಾಡ್ಬೋದು, ಬಟ್ ಏನಪ್ಪ ಅಂದರೆ ಒಂದು ಕಸ್ಟಮರ್ಗೆ ಇನ್ಫಾರ್ಮ್ ಮಾಡಬೇಕಷ್ಟೆ. ಏನಪ್ಪ ಅಂದರೆ ಸರ್ ನಾನು ಈ ಥರ ಪಿಕ್ ಮಾಡಿದ್ದೀನಿ, ಆನ್ ದ ವೇ ಇದೆ, ಒಂದು 5-10 ನಿಮಿಷ ಲೇಟ್ ಆಗುತ್ತೆ, ಬಟ್ ಎತ್ಕೊಂಡೋಗಿ ಕೊಡ್ತೀನಿ ಅಂತ.
ಕೆಲವ್ರು ಏನು ಮಾಡ್ತಾರೆ ಅಂದರೆ ಕಸ್ಟಮರ್ಗೆ ಇನ್ಫಾರ್ಮ್ ಮಾಡಲ್ಲ, ಹೋಗ್ಬಿಟ್ಟಿರ್ತಾರೆ, ಅದು ಡಿಲೇ ಆಗ್ತಾ ಇರ್ತದೆ, ಆವಾಗ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಆ್ಯಸ್ ಪರ್ ಕಂಪ್ನಿ ರೂಲ್ಸ್ ನೋಡೋದಾದರೆ ಗೊತ್ತಿಲ್ಲ ನನಗೆ, ಬಟ್ ನನ್ನ ಕಮಿಟ್ಮೆಂಟ್ಸ್ಗೆ ನನಗೆ ಕಷ್ಟ ಇದೆ. ಸೊ ಆನ್ ದ ವೇ ನಾನು ತೊಗೊಂಡೋಗಿ ನಾನೇನು ಮೋಸ ಮಾಡ್ತಾಯಿಲ್ಲ, ಎರಡೂ ಆನ್ ಟೈಮ್ ನಾನು ಕೊಡ್ತಾಯಿದ್ದೀನಿ. ಅಷ್ಟೇ. ಸಮಯ ಪೇಮೆಂಟು ಇಲ್ಲ, $188 ಸ್ಕ್ಯಾನ್. ಸರ್ ಪೋರ್ಟರಿಂದ ಅಲ್ಲಿ ಡ್ರಾಪ್ ಹತ್ರ ಇದ್ದೀನಿ. ವಿಲ್ಲಾ ನಂಬರ್ ಸರ್ 73. 73 ಹಾಂ 73 ಇಲ್ಲ ಸರ್, 73 ಇಲ್ಲ ಇಲ್ಲಿ. 73 ಇಲ್ಲ ಅಂತವ್ರಲ್ಲ ಸರ್, ಇದೆ ಸೆಕ್ಯೂರಿಟಿ ಅವ್ರ ಹತ್ರ ಮಾತಾಡ್ತವ್ರೆ. ನಾರ್ತ್ ವೆಸ್ಟ್ ಅಕೌಂಟ್ ಇದೆ, ಅಕೌಂಟ್ ಅದೇ ಅಲ್ವಾ? ಯಾವುದು? ನಾರ್ತ್ ವೆಸ್ಟ್ ಕೌಂಟಿ. ಇಲ್ಲ ನಾರ್ತ್ ಕೌಂಟಿ ಅಲ್ಲ, ಅದು ಪಕ್ಕ ಪ್ರೆಸ್ಟೀಜ್ ಓಎಸ್ ಅದು ಕೇಳಿ ಅವ್ರನ್ನ ಮತ್ತು ಇಲ್ಲಿ ನಾರ್ತ್ ವೆಸ್ಟ್ ಅಂತ ಹಾಕಿದ್ರಲ್ಲ ಸರ್, ಸಾರಿ. ದಯವಿಟ್ಟು ಅಲ್ಲಿ ಪಕ್ಕದಲ್ಲೇ ಇದೆ ನೋಡಿ ಪ್ರೆಸ್ಟೀಜ್. ಅಲ್ಲ ಪಕ್ಕದಲ್ಲೇ ಇದೆ, ಪರವಾಗಿಲ್ಲ. ನಾನು ಬಂದು ಪಾಪ ಅವ್ರಿಗೆ ಟೈಮ್ ವೇಸ್ಟ್ ಮಾಡಿದೆ. ಓಕೆ 77ನಾ? ಲೊಕೇಶನ್ ಅಲ್ಲಿ ಏನು ಬರ್ತಿದೆ ನೋಡಿ, ನಾರ್ತ್ ವೆಸ್ಟ್ ಅಂತಲೇ ಬರ್ದಿರೋದು. ನಿಮ್ಮ ಗೂಗಲ್ ಲೊಕೇಶನ್ ನಾನು ಕಳ್ಸಿರೋದು ನೋಡಿ. ಅದೇ ಸಮಯ ಅದರಲ್ಲೇ ಇದೆ, ನಾರ್ತ್ ವೆಸ್ಟ್ ಅಂತಲೇ ಇರೋದು. ಸೊ ಅದರಲ್ಲೇ ಇದೆ, ಬೇಕಾದ್ರೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕಳಿಸ್ತೀನಿ. ಗೊತ್ತಿಲ್ಲ. ಓಕೆ, ಈಗೇನು 77ನಾ ವಿಲ್ಲ ನಂಬರು? ನಾನು ಹೇಳ್ತಿರೋಲ್ಲ, ನೀವು ಸುಮ್ಮನೆ ಏನಾದ್ರು ಹೇಳೋ ಬದಲು ಯೋಚನೆ ಮಾಡಬೇಕು, ನಾನು ಕಳ್ಸಿದ್ನ ಇಲ್ಲ ಯಾರು ಕಳ್ಸಿರೋದು. ಸರ್ ಯಾರು ಬುಕ್ ಮಾಡಿ, ಸರ್ ಒಂದು ಸೆಕೆಂಡ್ ಸಮಯ, ಒಂದು ಕೆಲಸ ಸಮಯ, ಯಾರು ಬುಕ್ ಮಾಡಿದಾರೋ ಅವ್ರಿಗೆ ಫೋನ್ ಮಾಡಿ ಕೇಳಿ ಸಮಯ. ನನ್ನ ಕೆಲಸ ಏನು ಅಂದರೆ ನಾನು ಇಲ್ಲಿ ಬಂದು ಇಲ್ಲೇನಿದೆ ಅದಷ್ಟೇ. ನಾನು ನೀವು ಏನೋ ಹೇಳ್ಬಾರ್ದು, ಸುಮ್ಮನೆ ನಮ್ಗೆ ಬೈಬಾರ್ದು. ಯಾಕಂದ್ರೆ ನಾನು ಬೈದಿಲ್ಲ ಸ್ವಾಮಿ, ನಾನು ಏನಂದೆ, ಒಂದು ನಿಮಿಷ ಸ್ವಾಮಿ, ನಾನು ಬೈದಿಲ್ಲ. ನಾನು ಅವ್ರು ಹಾಕಿರೋದು ನಿಮ್ಗೆ ಹೇಳಿದೆ, ಅವರು ನಾರ್ತ್ ವೆಸ್ಟ್ ಕೌಂಟಿ ಅಂತ ಹಾಕವ್ರೆ. ಅವ್ರು ತಪ್ಪಾಗಿದೆ ಮತ್ತೆ. ನನಗೆ ಗೊತ್ತಿಲ್ವಲ್ಲ, ಅವ್ರು ಯಾರೋ ಬುಕ್ ಮಾಡಿದವ್ರು ಗೊತ್ತಿಲ್ಲ ನನಗೆ, ಅದಕ್ಕೆ ನಿಮ್ಮನ್ನು ಕೇಳಿದೆ. ಇವಾಗ ಎಲ್ಲಿಗೆ ಬರಬೇಕು? ವಿಲ್ಲಾ ನಂಬರ್ ಪ್ರೆಸ್ಟೀಜಲ್ಲಿ. ಪ್ರೆಸ್ಟೀಜ್ ಅದೇ ಹೇಳಾಯ್ತಲ್ಲ ಗುರು 73 ಅಂತ. ಓಕೆ, ಹಂಗೆ ಇರಿ. 73 ವಿಲ್ಲಾ ನಂಬರ್. ಹಾಂ ठीक है सर. ಅಣ್ಣ ಒಂದು ಸ್ವಲ್ಪ ಎಂಟ್ರಿ ಮಾಡ್ತೀನಿ. ಅವ್ರು ಆಗಲೇ ಗರಂ ಆಗಿದ್ದಾರೆ. ಏನು ಕಸ್ಟಮರ್ಸ್ ಹೆಂಗೆಲ್ಲ ಹಂಗೆ ಮಾತನಾಡ್ತಾರಪ್ಪ. ಹಾಕಿರೋದು ತಪ್ಪು ಅವ್ರದ್ದು, ಇದಿರೋದು ಪ್ರೆಸ್ಟೀಜು, ಇಲ್ಲವ್ರು ಹಾಕಿರೋದು ನಾರ್ತ್ ವೆಸ್ಟು. ಅವ್ರ ಮಿಸ್ಟೇಕ್ ಇಸ್ಕೊಂಡು ನಮ್ಮ ಮೇಲೆ ಉಗ್ರ ಆಡ್ತಾರೆ. ಊಟ $400 ಆರ್ಡ್ರ್ ತಂದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ನನಗೆ ಎಷ್ಟಪ್ಪ ಬಂತು ಅಂದರೆ $325 ಬಂದೈತೆ. $407 $81 ಅವ್ನು ಕಮಿಷನ್ ಇಟ್ಕೊಂಡು $325 ನನಗೆ ಕೊಟ್ಟಿದ್ದಾನೆ. 27 ಕಿಲೋಮೀಟ್ರ್ ಬಂದಿದ್ದು, 27 ಕಿಲೋಮೀಟ್ರು ಇಲ್ಲಿಗೆ ಬಂದಿದ್ದೀನಿ. ಈಗ ನಾನಿರೋದು ರಾಜನಕುಂಟೆ. ಇಲ್ಲಿಂದ ರಿಟರ್ನ್ ಆರ್ಡ್ರ್ ಸಿಗುತ್ತಾ ಅಂದರೆ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ್ರೆ ಅಂತೂ ಸಿಗೋ ಚಾನ್ಸಸ್ ಇದೆ. ಸೊ ನೋಡೋಣ, ವೆಯ್ಟ್ ಮಾಡಿ ನೋಡೋಣ. ಒಂದಷ್ಟೊತ್ತು ವೆಯ್ಟ್ ಮಾಡಿಬಿಟ್ಟು ನಿಮಗೆ ಮತ್ತೆ ಅಪ್ಡೇಟ್ ಕೊಡ್ತೀನಿ. ಸಮೀಶ್ ಹನುಮಯ್ಯಪ್ಪ. ಸೊ ನಾನು ಅಲ್ಲಿಗೆ ಲಾಂಗ್ ಆರ್ಡ್ರ್ ಹೋಗಿದ್ನಲ್ಲ, ಅಲ್ಲಿಂದ ರಿಟರ್ನ್ ಆರ್ಡ್ರ್ ಬೀಳ್ತದ ಬಿರಲ್ಲ ಅಂತ ನೋಡ್ತಾಯಿದ್ದೆ. ಅಲ್ಲಿಂದ ಬಿತ್ತು. ಎಲ್ಲಿಗಪ್ಪ ಅಂದರೆ ಕುಮಾರಸ್ವಾಮಿ ಲೇಔಟು, ಮಲ್ಲೇಶ್ವರಂ ನಿಯರ್ ಬೈ. ಸೊ ಡ್ರಾಪ್ ಹತ್ರ ಬಂದಿದ್ದೀನಿ. ಅಮೌಂಟ್ ಎಷ್ಟು ಅಂತ ತೋರಿಸ್ತೀನಿ ನಿಮಗೆ. ಕಸ್ಟಮರ್ ಅವರ ಓನರ್ಗೆ ಕಾಲ್ ಮಾಡ್ತಾಯಿದ್ದಾರೆ. ಫಸ್ಟ್ ಟೈಮ್ ಅನಿಸುತ್ತೆ ಅಂದರೆ ಲಾಂಗ್ ಹೋಗಿ ಅಲ್ಲಿಂದ ಆರ್ಡ್ರ್ ತೊಗೊಂಡಿದ್ದು. ಖುಷಿಯಾಗುತ್ತೆ, ಈ ಥರ ಬಂದರೆ ಖುಷಿಯಾಗುತ್ತೆ, ಇಲ್ಲಾಂದರೆ ಬೇಜಾರಾಗುತ್ತೆ. ಸೊ ಅಮೌಂಟ್ ಎಷ್ಟು ಅಂತ ನೋಡಿಬಿಟ್ಟು ನಿಮಗೆ ಹೇಳ್ತೀನಿ. 5 ನಿಮಿಷ.
ಸ್ವಾಮಿ ಶರಣಮಯ್ಯಪ್ಪ. ಸೊ ಸ್ವಾಮಿ ಇವತ್ತು ಡ್ಯೂಟಿನ ಆಫ್ ಮಾಡಿಕೊಂಡು 6 ಗಂಟೆಗೆ ಡ್ಯೂಟಿ ಆಫ್ ಮಾಡಿದೆ, ಹತ್ತತ್ರ 6-6:30 ಡ್ಯೂಟಿ ಆಫ್ ಮಾಡು ಇಂದ್ರನಗರ್ ಲಾಸ್ಟ್ ಡ್ಯೂಟಿ ಮಾಡಿಬಿಟ್ಟು ಅಲ್ಲಿಂದ ಮನೆಗೆ ಬಂದು ಸ್ನಾನ ಮುಗಿಸ್ಕೊಂಡು ಸೊ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಂಗಳಾರತಿ ತೊಗೊಂಡು ಸೊ ಮತ್ತೆ ಮನೆಗೆ ಬಂದಿದ್ದೀನಿ. ಇವತ್ತು ಮನೆಯಲ್ಲೇ ಬಿಚ್ಚಮ್ ಇರೋದು. ಸೊ ಇವತ್ತು ಮನೆಯಲ್ಲೇ ಬಿಚ್ಚಮ್ ಮುಗಿಸ್ಕೊಂಡು ಇಲ್ಲಿಂದ ಮತ್ತೆ ಟೆಂಪಲ್ ದೇವಸ್ಥಾನಕ್ಕೆ ಹೋಗಬೇಕು. ಎಲ್ಲಪ್ಪ ಅಂದರೆ ಮಡಿವಾಳ ದೇವಸ್ಥಾನಕ್ಕೆ. ಸೊ ನೋಡೋಣ ಬನ್ನಿ ಇವಾಗ ಮನೇಲಿ ಏನೇನು ಬಿಚ್ಚಮ್ ರೆಡಿ ಮಾಡಿದರೆ ಎಲ್ಲ ಪ್ರಸಾದನ ತಿನ್ಕೊಂಡು ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ. ಓಂ ಸ್ವಾಮಿ ಶರಣಮಯ್ಯಪ್ಪ, ಓಂ ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ.